ಇನ್ನು ಮಧ್ಯಪ್ರದೇಶದಲ್ಲಿ ರಾಜ್ಯಸಭಾ ಚುನಾವಣೆ ನಿಜಕ್ಕೂ ಕೂಡ ಹೊಸ ಬಣ್ಣವನ್ನು ಪಡೆದುಕೊಳ್ತಾ ಇದೆ, ರಂಗೇರ್ತಾ ಇದೆ. ಯಾಕೆಂದರೆ ಈಗಾಗಲೇ ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕಾರಗೊಂಡಿದೆ. ಮಧ್ಯಪ್ರದೇಶದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಮೀನಾಕ್ಷಿ ನಾಮಪತ್ರ ತಿರಸ್ಕರಿಸಿರುವಂಥ ಚುನಾವಣಾಧಿಕಾರಿ ಮಧ್ಯಪ್ರದೇಶದಲ್ಲಿಂದ ಆಯ್ಕೆಗೊಳಿಸಿರುವಂಥ ಮೀನಾಕ್ಷಿ ನಟರಾಜನ್ ಈಗಾಗಲೇ ಅದರ ವಿವರವನ್ನು ನೋಡೋದಾದರೆ ಮಧ್ಯಪ್ರದೇಶದಿಂದ ತೆರವಾಗಿರುವಂಥ 3 ರಾಜ್ಯಸಭಾ ಸ್ಥಾನಗಳ ಪೈಕಿ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ ಒಂದು ಸ್ಥಾನ ಸುಲಭವಾಗಿ ಸಿಗಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ಆಪ್ತರಾಗಿರುವಂಥ ಮೀನಾಕ್ಷಿ ನಟರಾಜನ್ ಅವರನ್ನು ಕಣಕ್ಕಿಳಿಸಿತ್ತು. ಅವರು ಜೂನ್ 8, 2026ರಂದು ಪಕ್ಷದ ಹಿರಿಯ ನಾಯಕರ ಸಮ್ಮುಖದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ರು. ಆದರೆ ಈಗ ಅವರ ಆಸ್ತಿ ವಿವರ ಸರಿಯಾಗಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಅವರ ಆಸ್ತಿ ವಿವರ ಸರಿಯಾದಂಥ ದಾಖಲೆಗಳಿಲ್ಲದೆ ಇರುವಂಥ ಕಾರಣಕ್ಕೋಸ್ಕರ ತಿರಸ್ಕಾರ ಆಗಿದೆ. ಅರ್ಜಿ ತಿರಸ್ಕಾರಕ್ಕೆ ಮುಖ್ಯ ಕಾರಣ ಬಗ್ಗೆ ಹೇಳೋದಾದರೆ, ನಾಮಪತ್ರಗಳ ಪರಿಶೀಲನೆ ವೇಳೆ ಮೀನಾಕ್ಷಿ ನಟರಾಜನ್ ಅವರ ಅರ್ಜಿ ಅಸಿಂಧುಗೊಂಡಿದೆ. ಹೈದರಾಬಾದ್ ನ್ಯಾಯಾಲಯವೊಂದರಲ್ಲಿ ತಮ್ಮ ವಿರುದ್ಧ ಬಾಕಿ ಇರುವ ಕ್ರಿಮಿನಲ್ ಪ್ರಕರಣವೊಂದನ್ನು 2025 ಪ್ರಕರಣ ಇದು ಮಾಹಿತಿಯನ್ನು ಅವರು ತಮ್ಮ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಮುಚ್ಚಿಟ್ಟಿದ್ದರು ಎಂಬ ಕಾರಣಕ್ಕೋಸ್ಕರ ಚುನಾವಣಾಧಿಕಾರಿಗಳು ಅವರ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ. ಇನ್ನು ಮೀನಾಕ್ಷಿ ನಟರಾಜನ್ ಅವರ ನಾಮಪತ್ರ ತಿರಸ್ಕಾರಗೊಂಡಿದ್ದು ಯಾವುದೇ ಮತದಾನದ ಪ್ರಕ್ರಿಯೆ ಇಲ್ಲದೆ ಬಿಜೆಪಿಯ 3ನೇ ಅಭ್ಯರ್ಥಿ ಮಹೇಶ್ ಕೇವತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಮಧ್ಯಪ್ರದೇಶದ ಕಾಂಗ್ರೆಸ್ಗೆ ಅತ್ಯಂತ ದೊಡ್ಡ ರಾಜಕೀಯ ಹಿನ್ನಡೆಯನ್ನು ಉಂಟು ಮಾಡಿದೆ.